ಕಾಮಾತ್ರ ಹೇಳಿದ್ರು, ಇನ್ನು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಎಲ್ಲೋ ಇಲ್ಲ. ಹೇಗಾಯ್ತು? ಸೂಪರ್ ಇದೆ. ನೀನು ಹೋಗೋದು ಬೇಡ ಹೇಳಿದ್ದಲ್ಲ, ಅಲ್ಲಿ ಹೋಗ್ತಾ ಇದ್ದೇನೆ. ಫುಲ್ ಶರ್ಟ್ ತೆಗೆದು ಹೋಗ್ಬೇಕು ಹೇಳುದಿಲ್ಲ, ಇಷ್ಟಬಹುದು ಬರ್ಬೋದು. ಇದು ಮೇಲೆ ಬಿಟ್ಟದ್ದು ನನ್ನ ಭಾಗ್ಯ. ಬಸ್ ಈ ಥರ ಉಂಟು. ವೇಣೂರು ಬಂತು, ಸಾರಿ ವೇಣೂರು ಬರಲ್ಲ, ನಾವೇ ವೇಣೂರಿಗೆ ಹೋಗಬೇಕು. ಕಾಮಾತ್ರ ಹೇಳಿದ್ರು, ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ವೇಣೂರು ತಲುಪಲಿದ್ದೇವೆ. ಇಲ್ಲಿ ಒಂದು ಕಡೆ ನಿಲ್ಲಿಸ್ತಾ ಇದ್ದೇವೆ. ಇಲ್ಲಿ ನೀರು ಅಂತ ಹೇಳ್ತಾರೆ ಅಂತ ಹೇಳುದಿಲ್ಲ, ಇಷ್ಟಬಹುದು ಬರ್ಬೋದು. ವೇಣೂರಿಗೆ ತಲುಪಿದ್ದೆವು, ಒಳಗಡೆ ಹೋಗ್ತಾ ಇದ್ದೇವೆ. ಫುಲ್ಲು ವಿದ್ಯುತ್ ದೀಪ ಅಲಂಕೃತವಾಗಿದೆ. ಇದರ ನಂತರ ಫುಲ್ ಎಕ್ಸಿಬಿಷನ್ ಎಲ್ಲ ಉಂಟಂತೆ, ಸಂತೆ. ಫಸ್ಟಿಗೊಮ್ಮೆ ಬಾಹುಬಲಿಯನ್ನು ತೋರಿಸ್ತೇವೆ, ಅದರ ನಂತರ ಎಕ್ಸಿಬಿಷನ್ಗೆ ಹೋಗುವ ಅಲ್ವಾ. ವಸ್ತು ಪ್ರದರ್ಶನ ಉಂಟು ಹೇಳಿದರು, ನೋಡು ಹೇಗೆ ಉಂಟಂತೇಳಿ. ಸೊ ಒಳಗೆ ಹೋಗ್ಬೇಕಂತ ಇದ್ದೇವೆ, ಎಂತ ಮಾಡ್ತಾರೆ ನೋಡ್ಬೇಕು. ಶೂಸ್ ತೆಗಿಬೇಕು, ಮತ್ತೆ ಅಲ್ಲಿ ಪಾಸ್ ಬೇಕು ಒಳಗಡೆ ಹೋಗ್ಲಿಕ್ಕೆ. ಇಲ್ಲಿ ಸ್ಕ್ರೀನಲ್ಲಿ ಸಹ ಆಗ್ತಾ ಇರ್ತದಲ್ಲ, ಕಾಣ್ತದೆ ನೋಡಿ. ಪಾಸ್ ಈ ಥರ ಉಂಟು. ನಮ್ಮ ರಾಜಗುರುಗಳ ಒಳಗಡೆ ಹೋಗ್ಲಿಕ್ಕೆ ಪಾಸ್ ಬೇಕು, ಹೋಗುವಲ್ಲ. ಪೂಜ್ಯ ಸುಶ್ರೀ ಡಾಕ್ಟರ್ ಚಾರುವಿದ್ಯೆ ಪಟ್ಟಾಡಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದೊಂದಿಗೆ ದೇವಕನ್ಯೆಯರ ಸಮೇತರಾಗಿ ಜಲಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಗವಾನ್ ಶ್ರೀ ಕಾಶಿನಾಥ ಸ್ವಾಮಿ ಬಸದಿಗೆ ಜಲಯಾತ್ರಾ ಮಹೋತ್ಸವ ದೇವಕನ್ಯೆಯರ ಸ್ವಸ್ತಿ ಶ್ರೀ ಪಟ್ಟಾಡಕ ಚಾರುವಿದ್ಯೆ ಪಟ್ಟಾಚಾರ್ಯ ಸ್ಕೌಟ್ಸ್ ಗೈಡ್ ಸಾನ್ನಿಧ್ಯದೊಂದಿಗೆ ಜೈನ ಮುನಿಗಳಿರ್ಬೋದು. ಬಾಹುಬಲಿ ಭಗವಾನ್ ಶ್ರೀ ಅಭಿಷೇಕ ಆಗ್ತಾ ಉಂಟು. ಪಂಚಕಲ್ಯಾಣ ವಿಧಿಗಳನ್ನು ನೆರವೇರಿಸಲಾಗಿದೆ. ಅಭಿಷೇಕ ಆಗ್ತಾ ಉಂಟು. ಝೂಮ್ ಮಾಡಿ ತೆಗಿ. ಮಹಾಮಸ್ತಕಾಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಪಂಚಕಲ್ಯಾಣ ಮಹೋತ್ಸವ ಯಾಕೆ ನಡೀಬೇಕು ಎನ್ನುವಂತಹ ಜಿಜ್ಞಾಸೆ ಕೆಲವರಲ್ಲಾದರೂ ಮಾಡಬಹುದು. ಪಂಚಕಲ್ಯಾಣಗಳು ತೀರ್ಥಂಕರರಿಗೆ ಮಾತ್ರ. ಜೀವವಿಭವಂತರ ಪ್ರತಿಷ್ಠೆ ಪುನರ್ ಪ್ರತಿಷ್ಠೆ ನೆರವೇರಿಸಿ ಜಿನಬಿಂಬವಂತರ ಪ್ರತಿಷ್ಠೆ ಪುನರ್ ಪ್ರತಿಷ್ಠೆ ನೆರವೇರಿಸುವಾಗ ಈ ಪಂಚಕಲ್ಯಾಣ ವಿಧಿಗಳನ್ನು ನೆರವೇರಿಸಲಾಗುತ್ತದೆ. ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ವರ್ತಮಾನ ಕಾಲದ ಪ್ರಥಮ ಮೋಕ್ಷಗಾಮಿ. ಅವರು ತೀರ್ಥಂಕರಲ್ಲದಿದ್ದರೂ ಧರ್ಮ ತೀರ್ಥವನ್ನು ತನ್ನ ಉನ್ನತ ಜೀವನ ಮತ್ತು ಉನ್ನತ ಜೀವನ ಆದರ್ಶದಿಂದಲೇ ಲೋಕ
ಮೇಲೆ ಹೋಗಲಿಕ್ಕೆ ಅಟ್ಟಳಿಗೆ ಹಿಂದೆಯಿಂದ ಹತ್ತಿಕೊಂಡು ಮೇಲೆ ಹೋಗ್ತಿದ್ದಾರೆ. ಸ್ವಾಮಿಯ ಪಂಚ ಕಲ್ಯಾಣ ವಿಧಿಗಳನ್ನು ನೆರವೇರಿಸಲಾಗ್ತಾ ಇದೆ. 2012ನೇ ಇಸ್ವಿಯಲ್ಲಿ ನಡೆದಂತಹ ಮಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಕಾಮತ್ರಿಗೆ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದಾರೆ. ನಮ್ಗೆ ಎಂಟ್ರಿ ಇಲ್ಲ, ಪ್ಯಾಂಟ್ ಹಾಕಿದಾವಲ್ಲ, ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಎಲ್ಲೋ ಇಲ್ಲ. ಮೇಲೆ ಹೋಗ್ಲಿಕ್ಕೆ ಫುಲ್ ಸ್ಟೆಪ್ಸ್ ಉಂಟು, ಹೋಗ್ತಾ ಇದ್ದೇವೆ. ಒಬ್ಬರಿಗೆ ಪರ್ಮಿಷನ್ ಕೊಟ್ಟರು, ಇಲ್ಲಿ ಅರಸರು. ಫುಲ್ ಅಟ್ಟಳಿಗೆ ಹತ್ತುತ್ತಾ ಹೋಗ್ತೇವೆ. ತುಂಬ ಸ್ಟೆಪ್ಸ್ ಉಂಟು. ಇದೊಂದು ಭಾಗ್ಯ, ಯಾರಿಗೆ ಬಿಡುವುದಿಲ್ಲ ಈಗ ಮೇಲೆ ಹೋಗಲಿಕ್ಕೆ. ಆದರೂ ಇಲ್ಲಿ ಪರ್ಮಿಷನ್ ತಗೊಂಡು ಬಿಟ್ಟರು. ಆಲ್ಮೋಸ್ಟ್ ಮೇಲೆ ತಲುಪಿದ್ದೆವು. ಇಲ್ಲಿ ಮಾತ್ರ ಶರ್ಟ್ ತೆಗೆದು ಹೋಗಬೇಕು. ಹೋಗ್ತಾ ಇದ್ದೇನೆ, ಫುಲ್ ಶರ್ಟ್ ತೆಗೆದು ಹೋಗಬೇಕು. ಫುಲ್ ಮೇಲೆ ಬಂದಿದ್ದೇವೆ. ಇದೆಲ್ಲ ರೆಡಿ ಮಾಡ್ತಿದ್ದಾರೆ. ಅಲ್ಲಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ಬಾಹುಬಲಿಯ ಬೆನ್ನು ಮತ್ತೆ ಕೈ, ಇದು ಬಾಹುಬಲಿಯ ಹಿಂಭಾಗ, ತಲೆ, ಕಿವಿ, ಭುಜ ಎಲ್ಲ ಕಾಣ್ತದೆ. ಫುಲ್ಲು ತುತ್ತದಿಗೆ ತಲುಪಿದ್ದೇವೆ. ಬಾಹುಬಲಿಯ ತಲೆ ನೋಡ್ಬೋದು. ಅಭಿಷೇಕ ಮಾಡ್ತಿದ್ದಾರೆ ಇಲ್ಲಿಂದ. ಇದು ಮೇಲೆ ಬಿಟ್ಟದ್ದು ನನ್ನ ಭಾಗ್ಯ. ಮೇಲಿಂದ ಕೆಳಗಿನ ನೋಟ ಗಮನಿಸಿ. ಎಲ್ಲ ಅಭಿಷೇಕ ಮಾಡ್ತಿದ್ದಾರೆ. ಅಲ್ಲಿ ಫುಲ್ಲು ಜೈಂಟ್ ವೀಲ್ ಕಾಣ್ತಾ ಉಂಟು. ಫುಲ್ಲು ಎಕ್ಸಿಬಿಷನ್ ಉಂಟು. ಇದರ ನಂತರ ಈಗ ಕೆಳಗೆ ಹೋಗಿ ಎಕ್ಸಿಬಿಷನ್ಗೆ ಹೋಗುವ. ಇನ್ನು ಸ್ಟೆಪ್ಸ್ ಇಳಿತಾ ಹೋಗಬೇಕು. ಇಳಿತಾ ಇದ್ದೇನೆ. ಸಪೋರ್ಟಿವ್ ಆಗಿ ಕೊಟ್ಟ ಕಲ್ಲಿನ ಕಂಬಗಳು. ಕಂಪ್ಲೀಟ್ ಕೆಳಗಡೆ ಇಳಿದೆವು. ಇನ್ನು ಒಂದು ಸ್ಟೆಪ್ ಉಂಟು. ಕಲಶಾಭಿಷೇಕ ಅಂತ ಉಂಟು, ಸೃಷ್ಟಿ ಮಾಡಬೇಕು. ಜೈನ ಮುನಿಗಳು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೆ, ಮತ್ತೆ ವಸ್ತು ಪ್ರದರ್ಶನ. ಒಳಗಡೆ ಒಮ್ಮೆ ಹೋಗುವ. ವಿವಿಧ ರೀತಿಯ ಶಾಪ್ಗಳು. ಫಿಕ್ಸ್ ರೇಟ್ 100 ರೂಪೀಸ್.
ರೇಟ್ ಇದೆ, ಇಲ್ಲಾದ್ರೆ ತಿನ್ಬೋದು. ಫುಲ್ಲು ಚಾಕು ಚೂರಿ ಕತ್ತಿ, ಚಾಕು ಚೂರಿ ಕತ್ತಿ ಎಲ್ಲ ರೆಡಿ ಮಾಡಿದ್ದ ನೀವು? ಹಾಂ, ಸ್ವಂತ ತಯಾರಿಕಾ ಮಿಲಾವ್ ಕತ್ತಿಗಳು, ಪುತ್ತೂರು ಸುಳ್ಯ ಬೆಳ್ತಂಗಡಿ ಇಲ್ಲಿಯ ಕತ್ತಿ ಹಾಗೂ ತೋಟ್ರೆ ಚೂರಿಗಳು, ರಿಟೇಲ್ ಮತ್ತು ಹೋಲ್ಸೇಲ್ ಮಿಲಾವ್. ಹಿಂದಿ ಮಿಲಾವ. ನಮಗೆ ವೇಣೂರಲ್ಲಿ ಸ್ಥಳೀಯರಾದ ಸುದರ್ಶನ್ ಮತ್ತು ನವೀನ್ ಇಬ್ಬರು ಸಿಕ್ಕಿದ್ರು. ಚಾನಲ್ ಕೇಳಿದರು, ಸಬ್ಸ್ಕ್ರೈಬ್ ಮಾಡ್ತಾರೆ ಹೇಳಿದರು. ನೋಡಿ ಆಯಿತಾ? ಎಸ್, ಥ್ಯಾಂಕ್ ಯು. जी हाँ, मात्र 10-10 रुपए में दिया जा रहा है हर माल हर आइटम का 10-10 रुपए। आओ जिसे आओ और देख लो, देखने को कोई पैसा का चार्ज नहीं। ಈ ಸೈಡ್ ಸರಿ ಬರ್ತದೆ, ಆ ಸೈಡ್ ಮಾತ್ರ ಜಾಸ್ತಿ ಲೈಟ್ ಇದ್ರೆ ಪೊಕ್ಕ ಪೊಕ್ಕ ಬರ್ತದೆ. ಭರಣಿಗಳು ಒಳ್ಳೆ ಡಿಸೈನ್ ಉಂಟು. ಫುಲ್ಲು ಮೊಬೈಲ್ ಕವರ್ ರಾಶಿ ಉಂಟು. ಫುಲ್ಲು ಪರ್ಚೇಸ್, ದೊಡ್ಡ ಬುಟ್ಟಿ ಕೊಟ್ಟಿದ್ದಾರೆ. ಫುಲ್ಲು ಟಾಯ್ಸ್, ಫುಲ್ಲು ಟಾಯ್ಸ್ ಸ್ಟಾಲ್. ಹಾಂ, ತೀರ್ಥಹಳ್ಳಿ ನನ್ನ ಮಿಸಸ್ನ ಊರು, ಇವರ ಊರು ತೀರ್ಥಹಳ್ಳಿ. ಹಾಂ, ಕಿರಣ, ತೀರ್ಥಹಳ್ಳಿಯ ಕಿರಣ. ಜಾಯಿಂಟ್ ವೀಲ್ ತಿರುಗುವ ಸ್ಪೀಡ್ ನೋಡಿ. ಅವ್ರದ್ದೊಂದು ಗುಹೆ ಉಂಟು, ಹೋಗುವ ಹೇಗಂತೇಳಿ ನೋಡುವ ಹೇಗುಂಟು ಅಂತೇಳಿ. ಫುಲ್ಲು ಗುಹೆ. ಅದೇ ರೀತಿ ನಮ್ಮ ಪೊಲೀಸ್ನವರು ಕೂತಿದ್ದಾರೆ. ನಮಸ್ತೆ ಸರ್, ಎಲ್ಲಿ ಸರ್ ನೀವು? ಬೆಳ್ತಂಗಡಿಯಾ? ಬೆಳ್ತಂಗಡಿ ವೇಣೂರು ಸ್ಟೇಷನ್. ಹೆಸರು ಸರ್ ನಮ್ಮದು? ಮಂಜುನಾಥ್. ಹೋಗಿ ಬರ್ತೇವೆ. ಆನೆ ಹಲಸಿನ ಹಣ್ಣನ್ನು ಎತ್ತಿ ಹಿಡಿದಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ. ಕರ್ಕೊಂಡ್ಬರ್ಬೋದು. ಗ್ರಾಮ ಅರಣ್ಯ ಸಮಿತಿ ಕಚೇರಿ. ಫುಲ್ಲು ಬೇರೆ ಬೇರೆ ಟೈಪ್ ಗಿಡಗಳು, ಕಾಡು ಬಾದಾಮಿ ನರ್ಸರಿ ಅಂತ. ಒಂದು ಗುಹೆ ಒಳಗೆ ಹೋಗ್ತಾ ಇದ್ದೇವೆ. ಗುಹೆ ಒಳಗೆ ಹೋಗ್ತಾ ಇದ್ದೇವೆ. ಫುಲ್ಲು ಕತ್ಲೆ ಉಂಟು. ಗೋಪುರದಲ್ಲಿ ಏನು ಬರಲಿಕ್ಕಿಲ್ಲ. ಬರಬರ ಸೌಂಡ್ ಆಗ್ತಾ ಉಂಟು. ಹುಲಿ ಉಂಟಾ? ಇದು ಒಬ್ಬೊಬ್ಬರು ಹೋಗ್ಬೇಕಂತ. ಇಲ್ಲಿ ಒಂದು ಋಷಿ ತಪಸ್ಸು ಮಾಡ್ತಾ ಕೂತಿದ್ದಾರೆ.
ರೀತಿ ಎದುರುಗಡೆ ವಾಟರ್ ಫಾಲ್ಸ್ ಉಂಟು. ಚೆನ್ನಾಗಿದೆ. ಒಂದು ಜಲಪಾತ ಟೈಪ್ ಮಾಡಿದ್ದಾರೆ, ಕೃತಕ ಜಲಪಾತ. ತುಂಬ ತಂಪು ಗಾಳಿ ಬರ್ತದೆ, ಖುಷಿ ಆಗ್ತಾ ಉಂಟು ಇಲ್ಲಿ. ಅದರ ಹಿಂಭಾಗ ಬುದ್ಧ, ಗೌತಮ್ ಬುದ್ಧ. ಕಲರ್ ಚೇಂಜ್ ಆಗ್ತದೆ, ಲೈಟ್ ಉಂಟು, ಕಲರ್ ಚೇಂಜ್ ಆಗ್ತಾ ಉಂಟು. ಜನಗಳು ಹೀಗೆ ಹೋಗಿ ಹತ್ತಿಕೊಂಡು ಸ್ಟೆಪ್ಸಲ್ಲಿ ಹೀಗೆ ಇಳಿಬೇಕು. ಹೀಗೆ ಸ್ಟೆಪ್ಸಲ್ಲಿ ಮರದ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೇವೆ. ಮರದ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ಇಳಿಯೋದು. ಭಾರಿ ಚಂದ ಸೆಟ್ಟಿಂಗ್ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ, ಅರಣ್ಯ ಇಲಾಖೆಯವರಿಗೆ ಧನ್ಯವಾದಗಳು. ತುಂಬ ಚಂದ ಸೆಟ್ಟಿಂಗ್ ಮಾಡಿದ್ದೀರಿ, ಥ್ಯಾಂಕ್ ಯು. ಫುಲ್ಲು ಮರದ ಮೇಲೆ ಇದ್ದೇವೆ. ಈಚೆಯಿಂದ ಫುಲ್ಲು ಜಾಯಿಂಟ್ ವೀಲ್. ಫುಲ್ ಸ್ಟೆಪ್ಸಲ್ಲಿ ಇಳಿತಾ ಹೋಗಬೇಕು. ಸಣ್ಣ ಮಕ್ಕಳಿಗೆ ಸ್ವಲ್ಪ ಹೆದರಿಕೆ ಆಗ್ಬೋದು, ಸ್ವಲ್ಪ ಅಲ್ಗಾಡ್ತದೆ. ಒಂದು ಹುಲಿವೇಷ, ಅಲ್ಲಿ ಒಂದು ದೈವದ್ದುಂಟು, ನೋಡಿ ಝೂಮ್ ಮಾಡು, ರಿಯಲ್ ದೈವದಾಗೆ ಕಾಣ್ತದೆ. ಶೈನಿ ಬರ್ತಾ ಇದ್ದಾಳೆ. ಹೇಗಾಯ್ತು? ಸೂಪರ್ ಇದೆ. ನೀನು ಹೋಗೋದು ಬೇಡ ಹೇಳಿದ್ದಲ್ಲ ಅಲ್ಲಿ. ಅಲ್ಲ, ಇದೆಲ್ಲ ಇಂಥದ್ದೆಲ್ಲ ಸಿಕ್ಕುದಿಲ್ಲ ನಮಗೆ. ನನಗೆ ಶೌರ್ಯ ಮತ್ತು ಶಾಮಿಗೆ ತೋರಿಸ್ಬೇಕು. ಇಂಥದ್ದೆಲ್ಲ ಇದ್ರೆ ಫಸ್ಟಿಗೆ ನಾವು ನೋಡಬೇಕಲ್ಲ. ಹಾಗೆ 2 ತಾರೀಕುವರೆಗೆ ಉಂಟು ಇದು. ಸಾಂಸ್ಕೃತಿಕ ವೇದಿಕೆ, ಇಲ್ಲೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಆಗ್ತದೆ. ವಿಜೃಂಭಣೆಯಿಂದ ನಡೆಯುವಂತ ಈ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂತ ಇದು ಇಲ್ಲಿ ಜೈನ್ ಚರ್ಮುರಿ ಅಂತ ಉಂಟು. ಅದರಲ್ಲಿ ತೀರ್ಥೇಶ್ ಅವರು ನಮ್ಮ ಹೆಲ್ಮೆಟನ್ನು ಪಾಪ ಅವರ ಕಾರಲ್ಲಿ ಇಟ್ಟು ತುಂಬ ಹೆಲ್ಪ್ ಮಾಡಿ ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ಕಡೆ ತಿರುಗಿ ಅವರಲ್ಲಿ ಪುನಃ ಬಂದೆವು, ಒಂದು ಚರ್ಮುರಿ ಎಲ್ಲ ಸ್ವಲ್ಪ ತಿನ್ನುವ ಅಂತ ಹೇಳಿ. ಥ್ಯಾಂಕ್ ಯು ತೀರ್ಥೇಶ್ ಅವರೇ. ಎಸ್, ಇದು ಡಾಲ್ಸ್ ಎಲ್ಲ ತುಂಬ ಇಷ್ಟ ಅವಳಿಗೆ. 1 2 3 ಬಟರ್ಫ್ಲೈ ಅಲ್ಲ ನೋಡು ತೋರಿಸು. ಇಷ್ಟ ಆಯ್ತಾ ಶಾನಿ? ಖುಷಿ ಆಯ್ತಾ?